ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ದಿಸ್ ಈಸ್ ಅಶೋಕ್ ಶಿವಾರೆಡ್ಡಿ. ಹೇಗಿದ್ರೆಲ್ಲರೂ ಮತ್ತೊಂದು ವೀಡಿಯೋಗೆ ಸ್ವಾಗತ. ಹೆಲ್ಮೆಟಲ್ಲಿ ಮೋಟೋ ಬ್ಲಾಗಿಂಗ್ ಮಾಡಿ ಎಷ್ಟು ದಿವಸ ಆಯಿತು. ಇಂಟ್ರೋ ಹೇಳ್ತಾ ಇದ್ದರೆ ಖುಷಿ ಆಗ್ತಾಯಿದೆ. ನಾವಿವತ್ತು ಎಲ್ಲಿಗೆ ಹೋಗ್ತಾಯಿದ್ದೀವಿ ಅಂದರೆ ತುಂಬ ಕೆಲಸ ಇದೆ. ಇವತ್ತು 3 ಕೆಲಸ ಇದೆ. ನನ್ನ ಲ್ಯಾಪ್ಟಾಪ್ ಒಂಚೂರು ಸರ್ವೀಸಿಗೆ ಕೊಡಬೇಕು. ಸರ್ವೀಸ್ ಮೀನ್ಸು ಸಿಸ್ಟಮ್ ಸ್ಟೋರೇಜ್ ತುಂಬ ಜಂಕ್ ಜಾಸ್ತಿ ಆಗಿಬಿಟ್ಟು ಮೆಮೊರಿ ಸಾಲ್ತಾ ಇಲ್ಲ. ಫಸ್ಟು ನಾವು ಆಪಲ್ ಸ್ಟೋರ್ಗೆ ಹೋಗಿ ನಮ್ಮ ಲ್ಯಾಪ್ಟಾಪ್ನಲ್ಲಿ ಕೊಡಬೇಕು. ಅಲ್ಲಿ ಕೊಟ್ಟು ಮತ್ತೆ ನಾವು ಇಲ್ಲಿಂದ ಶೋರೂಮ್ಗೆ ಹೋಗ್ಬೇಕು. ಒಂಚೂರು ಶೋರೂಮಲ್ಲಿ ಕೆಲಸ ಇದೆ. ಶೋರೂಮಲ್ಲಿ ಕೆಲಸ ಮುಗಿಸ್ಕೊಂಡು ಹೇಳ್ತೀನಿ ನಾನು ಇನ್ನು ಮತ್ತೆ ಎಲ್ಲೆಲ್ಲಿಗೆ ಹೋಗ್ಬೇಕು ಅಂತ. ಟ್ರಾಫಿಕ್ ಆದಮೇಲೆ ಸಿಗೋಣ. ಒಂಚೂರು ಬೆಟ್ರ್ ಆಯಿತು ಗುರು. ಟ್ರಾಫಿಕ್ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು. ನಾವು ಮ್ಯಾಕ್ನ ಸರ್ವಿಸ್ ಸೆಂಟ್ರ್ ಕೊಟ್ಟಿದ್ದಾಯಿತು. ಡೈರೆಕ್ಟ್ ಇವಾಗ ನಾವು ಕೋರಮಂಗಲ ಹೋಗ್ತಾಯಿದ್ವಿ, BMW ಶೋರೂಮ್ಗೆ. ಏನಕ್ಕಪ್ಪ ಶೋರೂಮ್ಗೆ ಅಂದರೆ ನಮ್ಮ GS ವ್ಯಾರಂಟಿ ಇದೆಯಲ್ಲ, ಬ್ರ್ಯಾಂಡು ಸ್ಟ್ಯಾಂಡರ್ಡ್ ವಾರಂಟಿ ಬಂದ್ಬಿಟ್ಟು ನಮಗೆ 2 ವರ್ಷ ಬ್ಯಾಟ್ರಿ ವಾರಂಟಿ ಇರುತ್ತೆ, 3 ವರ್ಷ ಬೈಕ್ದು ವಾರಂಟಿ ಇರುತ್ತೆ. ಟೋಟಲ್ 3 ಇಯರ್ಸ್. ಅದರಲ್ಲಿ 2 ಇಯರ್ಸು ಬ್ಯಾಟ್ರಿ ಇರುತ್ತೆ, ಇನ್ನು ಲಾಸ್ಟ್ 1 ಇಯರು ನಮ್ಮ ಇಂಜನ್ ವ್ಯಾರಂಟಿ ಇರುತ್ತೆ. ಟೋಟಲ್ 3 ಇಯರ್ಸು. BS6 ಬೈಕ್ಸ್ಗಳಿಗೆ 2 ಇಯರ್ಸ್ ಎಕ್ಸ್ಟ್ರಾ ವ್ಯಾರಂಟಿ ಆ್ಯಡ್ ಮಾಡ್ತಾವ್ರೆ. ನಾವು ಎಕ್ಸ್ಟ್ರಾ ಅಮೌಂಟ್ ಪೇ ಮಾಡಿದ್ರೆ 2 ಇಯರ್ಸ್, 4 ಆ್ಯಂಡ್ 5th ಇಯರು ಟೋಟಲ್ 5 ಇಯರ್ಸ್ ವ್ಯಾರಂಟಿ ಇರುತ್ತೆ. ಬಟ್ ಬ್ಯಾಟ್ರಿಗೆ ಬರೀ 2 ಇಯರ್ಸ್ ಅಷ್ಟೇ ಇರುತ್ತೆ. ನಮ್ಮ ಗಾಡಿ ಇಂಜನ್ ಆಗಿರ್ಬೋದು, ಎಲೆಕ್ಟ್ರಿಕ್ ಐಟಮ್ ಅಂದರೆ ವೈರಿಂಗ್ ಆಗಿರ್ಬೋದು, ಬೇರೆ ಏನಾದರೂ ಪ್ರಾಬ್ಲಮ್ ಇರಲಿ 5 ಇಯರ್ಸು ಅನ್ಲಿಮಿಟೆಡ್ ಕಿಲೋಮೀಟರ್ಸ್ ವ್ಯಾರಂಟಿ ಇರುತ್ತೆ. 14th ಇವತ್ತು ಡೇಟು. 15th ಲಾಸ್ಟ್ ಡೇಟ್ ಇದೆ. ಆ್ಯಕ್ಚುಲಿ 15th ಲಾಸ್ಟ್ ಡೇಟ್ ಅಂದರೆ ಡಿಸೆಂಬರ್ 15th ಒಳಗಡೆ ನಾವು ಈ ವ್ಯಾರಂಟಿನ ಪರ್ಚೇಸ್ ಮಾಡಿದ್ರೆ ಅರೌಂಡ್ ನಮಗೆ 5,999 ಏನೋ 6,000 ರುಪೀಸ್, ಅರೌಂಡ್ 6,000 ರುಪೀಸ್ ಇದೆ ಇದು ವ್ಯಾರಂಟಿ 2 ಇಯರ್ಸ್ಗೆ, ಎಕ್ಸ್ಟ್ರಾ 2 ಇಯರ್ಸ್ಗೆ. ಆಫ್ಟರ್ 15th ಆದರೆ 8,000 ಮಾಡ್ತೀವಿ ಸರ್. ಆದಷ್ಟು ಬೇಗ ಬಂದು ವ್ಯಾರಂಟಿನ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ, ನಿಮಗೆ ಬೆಟ್ರ್ ಆಗುತ್ತೆ ಫ್ಯೂಚರಲ್ಲಿ. ಯಾಕಂದರೆ 5 ಇಯರ್ಸ್ ವ್ಯಾರಂಟಿ ಇದ್ದರೆ ನಿಮಗೆ ಒಳ್ಳೇದಲ್ವಾ ಅಂತೇಳ್ಬಿಟ್ಟು ಶೋರೂಮಲ್ಲಿ ಕನ್ವಿನ್ಸ್ ಮಾಡಿದ್ರು. ನನಗೂ ಯಾಕಂದರೆ ನಮ್ಮ ಗಾಡಿ BMW ಎಲ್ಲ ತುಂಬ ಕಾಸ್ಟ್ಲಿ ಅಲ್ವಾ. ಸುಮ್ಮನೆ ಯಾಕೆ 6,000 ಕಡೆ ನೋಡಿಬಿಟ್ಟು ವ್ಯಾರಂಟಿನ ಅಪ್ಡೇಟ್ ಮಾಡಿಲ್ಲ ಅಂದರೆ ಮೇ ಬಿ ಫ್ಯೂಚರಲ್ಲಿ ಎಲ್ಲ ನಮ್ಮ ಟೈಮೇ ಇರೋದಿಲ್ವಲ್ಲ. ಸೇಫ್ಟಿ ಸೈಡ್ ಇರಲಿ ಅಂತೇಳ್ಬಿಟ್ಟು ವ್ಯಾರಂಟಿನ ಅಪ್ಡೇಟ್ ಮಾಡೋಣ ಅಂತಿದ್ದೀನಿ. ಇದುಗುರು ಸಮಾಚಾರ. ಸ್ಪೀಡ್ ಬಂದರೆ ಆ್ಯಕ್ಚುಲಿ ಪರಪರ ಅಂತ ಸೌಂಡ್ ಬರಬೇಕು. ಇವಾಗ ಬರ್ತಾ ಇಲ್ಲ ಅಂದರೆ ಈಸ್ ಗುಡ್ ಆ್ಯಕ್ಚುಲಿ. ಸೊ ಫೈನಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು ಗುರು. ಬರೋ ಅಷ್ಟರಲ್ಲಿ ಈ ಟೈಮ್ ಆಯಿತು. ಶೋರೂಮ್ ಹತ್ರ ಬಂದೆ. ತುಂಬ ಲಾಂಗ್ ಟೈಮ್ ಆ್ಯಕ್ಚುಲಿ ಸರ್ವಿಸಿಗೆ ಬಂದಿದೆ ಅಷ್ಟೇ, ಬರಲೇ ಇಲ್ಲ. ಎಸ್ ಗುರು, ನೋಡು ಗುರು GSಗಳು ಎಷ್ಟಿದೆಯಾ ಇಲ್ಲಿ. ಓ ದೇವ್ರೇ, ಥ್ಯಾಂಕ್ ಯು. ಜೈ ಶ್ರೀರಾಮ್. ವ್ಯಾರಂಟಿ ಎಲ್ಲ ನಾವು ಎಕ್ಸ್ಚೇಂಜ್ ಮಾಡಾಯಿತು. 6,000 ರುಪೀಸ್. ಗಾಡಿ ಮುಂದೆ ಆಟೋ ಮಿರರಲ್ಲಿ ನೋಡಿ ನಮ್ಮ ಬೈಕ್ ನಮಗೆ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿದೆ ನೋಡಿ. LED ಫೋನ್ ಬರ್ತಾ ಇದೆಯಲ್ಲ ಅವರು. ಸೈಡ್ಗೆ ಆಗಿ ಫೋನ್ ಮಾತಾಡೋಣ ಇರಪ್ಪ. ಶೋರೂಮ್ ಗಿರೂಮ್ ಕಡೆಯಿಂದ ಏನಾದರೂ ಮತ್ತೆ ಫೋನ್ ಮಾಡಿದ್ರೆ ಏನಾದರೂ ಗಿಫ್ಟ್ ಕೊಡ್ತೀನಿ ಅಂತ. ಒಂದು ನಿಮಿಷ. ಹಲೋ 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 ಮೇಡಮ್, ನೀವು ಕೊಡಲಿಲ್ಲ, ನಾನು ಜ್ಞಾಪಕ ಇಲ್ಲ. ಸಾರಿ, ಬರ್ತಾಯಿದ್ದೀನಿ ರೀ, ಒಂದು ನಿಮಿಷ. ಕೆಳಗಡೆ ತೊಗೊಂಬನ್ನಿ, ನಾನು ಶೋರೂಮ್ ಹತ್ರ ಬರ್ತಾಯಿದ್ದೀನಿ. ಜಸ್ಟ್ ಒಂದೇ ನಿಮಿಷ, ಬಂದೆ. ಇಲ್ಲೇ ಇದ್ದೀನಿ, ಕೆಳಗಡೆ ಇದ್ದೀನಿ, ಬನ್ನಿ. ಇದು ಗತೆ.
ಏನು ವಿಚಿತ್ರ ನೋಡುಗರು. ಹಾಂ, ನಮ್ಮ ಆರ್ ಸಿ ಕಾರ್ಡು ಶೋರೂಮಲ್ಲೇ ಬಿಟ್ಟು ಬಂದುಬಿಟ್ಟಿದ್ದೀನಿ. ಹೆಂಗೆ ಎಷ್ಟು ಮೈ ಮರಿತೀನಿ ಅಂದರೆ ನನಗೆ ಬೇಜಾರಾಗುತ್ತೆ. ಹಿಂಗಾದರೆ ಹೆಂಗೆ ಅಂತ. ಇಲ್ಲಿಂದ ಮೋಟೋ ಡ್ರಿಫ್ಟ್ ಹೋಗಿ ನಾವು ಫಸ್ಟ್ GPS ಮೌಂಟ್ನ ಫಿಟ್ ಮಾಡಿಸ್ಬಿಟ್ರೆ ಇದು ನೋಡಿ, ನಿಮಗೆ ಮೇ ಬಿ ಕಾಣಿಸ್ತಾ ಇದೆಯೋ ಇಲ್ಲೋ ಗೊತ್ತಿಲ್ಲ, ಲೈಟಾಗಿ ವಿಂಡ್ಶೀಲ್ಡ್ ವೈಬ್ರೇಟ್ ಆಗ್ತಾ ಇರುತ್ತೆ. ವೈಬ್ರೇಷನ್ ಹೋಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ರು ಅವ್ರು ಲಾಸ್ಟ್ ಟೈಮೇ GPS ಮೌಂಟ್ ಹಾಕ್ಸಿ ಅಂತ. ನೋಡೋಣ, ಹಾಕ್ಸ್ತಾರೆ ಗೊತ್ತಾಗುತ್ತೆ ಅದು ವೈಬ್ರೇಷನ್ ಕಂಟ್ರೋಲ್ ಆಗುತ್ತಾ ಇಲ್ವಾ ಅಂತ. ಸೌಂಡ್ ನೆಕ್ಸ್ಟ್ ಲೆವೆಲ್ ಅಸಲ. ಓ ಮ್ಯಾನ್, ಬ್ರೇಕ್ಫಾಸ್ಟ್ ಕೂಡ ಮಾಡಿಲ್ಲ. ನೈಟ್ ಓವರ್ ಫುಡ್ ಹಾಕ್ಬಿಟ್ಟು ಅದಕ್ಕೆ ಒಂಚೂರು ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಿದ್ದೀನಿ. ಒಂದೇ ಸರಿ ಲಂಚ್ ಮಾಡೋಣ ಅಂತ. ಆವಾಗಲೇ ಸುಸ್ತಾಗ್ತಾಯಿತ್ತು. 12 ಗಂಟೆ ಆಯಿತು. ಆ್ಯಕ್ಚುಲಿ ಮೋಟೋ ಡ್ರಿಫ್ಟು ಒಂಚೂರು ಕಾಸ್ಟ್ಲಿ ಅಂತ ಅನಿಸುತ್ತೆ ನನಗೆ ಕಂಪೇರ್ ಟು ಅದರ್ ಶಾಪ್ಸು. ಬಟ್ ಏನು ಅಂದರೆ ಕೆಲಸ ನೀಟಾಗಿ ಮಾಡ್ತಾರೆ ಅನ್ನೋ ಧೈರ್ಯ ಅಷ್ಟೇ. ಅಷ್ಟು ಬಿಟ್ಟರೆ ಸುಮ್ಮನೆ ನಾನು ದುಡ್ಡು ಕೊಡೋಕ್ಕೆ ನನಗೇನು ಇದೇನಿಲ್ಲ. ಬಟ್ ಕೆಲಸ ನೀಟಾಗಿ ಮಾಡ್ತಾರೆ ಅನ್ನೋಂಥ ಧೈರ್ಯದಿಂದ ಒಂಚೂರು ಕಾಸ್ಟ್ಲಿ ಆದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಬರ್ತೀನಿ ನಾನು ಇಲ್ಲಿಗೆ. ಇನ್ನೂ ಒಂದು ಪ್ರಾಬ್ಲಮ್ ಇದೆ ನಮ್ಮ ಬೈಕಲ್ಲಿ. ಫಾಗ್ ಲ್ಯಾಂಪ್ ಏನಿದೆ ಆನ್ ಆಗ್ತಾಯಿದೆ, ಬಟ್ ಬ್ಲಿಂಕಿಂಗ್ ಅನ್ನೋ ಆಪ್ಷನ್ ಒಂದು ಬರುತ್ತಲ್ವ. ನಾರ್ಮಲ್ ಆನು ಆಫ್ ಅಲ್ಲದೆ ಬ್ಲಿಂಕಿಂಗ್ ಆಪ್ಷನ್ ಏನೊಂದು ಬರುತ್ತೆ ಬಟನ್ನು, ಅದು ವರ್ಕ್ ಆಗ್ತಾಯಿಲ್ಲ. ಅದು ಏನು ಪ್ರಾಬ್ಲಮ್ ಅಂತಲೂ ಕೇಳಬೇಕಲ್ಲದೆ. ಬಟ್ ಏನು ಅಂದರೆ ನಮ್ಮ ಹಾಕ್ಸಿರೋ ಫಾಗ್ ಲ್ಯಾಂಪ್ಸ್ಗೆ ವ್ಯಾರಂಟಿ ಇಲ್ಲ, ನಾವೇನು ಕೇಳೋಕ್ಕಿಲ್ಲ. ಬಟ್ ಸೊಲ್ಯೂಷನ್ ಕೇಳೋಣ, ಏನು ಹೇಳ್ತಾರೋ ನೋಡೋಣ. GPS ಮೌಂಟ್ ಹಾಕ್ಸ್ಕೊಳ್ಳೋಣ ಫಸ್ಟು, ಮತ್ತೆ ಮಾತಾಡೋಣ ಅದ್ರ ಬಗ್ಗೆ. ಚಲೋ, ಇನ್ನೇನು ಬಂದ್ವಿ. ಫೈನಲಿ ನಮ್ಮ GSಗೆ GPS ಮೌಂಟು ಫಿಟ್ ಮಾಡಿದ್ದಾಯಿತು. ಹೊರಡಿದ್ದೀವಿ ಎಲ್ಲ ಕೆಲಸ. ಗೋಪ್ರೋ ಬ್ಯಾಟ್ರಿ ಡೆಡ್ ಆಯಿತು, ಮತ್ತು ಬ್ಯಾಟ್ರಿ ಚೇಂಜ್ ಮಾಡಿದ್ವಿ. ಏನಂದರೆ ಸ್ಕ್ವೇರ್ ಬ್ಯಾಟ್ರಿ ತಂದಿದ್ದೆ, ಚೇಂಜ್ ಮಾಡಿಕೊಂಡು ರಿಟರ್ನ್ ಆಗಿದ್ದೀವಿ. ನಾವು ನಾರ್ಮಲ್ ಆಗಾದರೆ ಮ್ಯಾಪ್ನ ಹಿಂಗೆ ನೋಡ್ತಾಯಿದ್ವಿ, ಹಿಂಗೆ ನೋಡ್ಬಿಟ್ಟು ಹಿಂಗೆ ಮೇಲಕ್ಕೆ ಬರ್ತಾಯಿದ್ದು. ನಾನು ಆ್ಯಕ್ಚುಲಿ ಲಾಸ್ಟ್ ಟೈಮ್ ಕನ್ಯಾಕುಮಾರಿ ರೈಡಲ್ಲಿ ನಾನು ಅದನ್ನು ಫೇಸ್ ಮಾಡಿದ್ದೀನಿ. ಆ್ಯಕ್ಚುಲಿ ಸಿಟಿಗಿನ್ನ ಔಟ್ಸೈಡ್ ಹೋದಾಗ, ಲಾಂಗ್ ಹೋದಾಗ ಹಿಂಗೆ ನೋಡಬೇಕು ಮ್ಯಾಪ್ನ, ಹಿಂಗೆ ನೋಡ್ಬಿಟ್ಟು ಹಿಂಗೆ ನೋಡ್ತಾಯಿದ್ವಿ. ಬಟ್ ಇವಾಗ ಏನು ಗೊತ್ತಾ, ಇದೇ ಪೊಸಿಷನಲ್ಲೇ ಇರ್ತೀನಿ, ನನ್ನ ಹೆಡ್ ಇದೇ ಪೊಸಿಷನ್ಗೆ ಇರುತ್ತೆ. ಬಟ್ ನನಗೆ ಮ್ಯಾಪ್ ಕಾಣಿಸ್ತಾ ಇದೆ ನೀಟಾಗಿ. ನೀವು ನೋಡ್ಬೋದು ಕ್ಯಾಮ್ರಾದಲ್ಲೇ, ನನಗೆ ನೀಟಾಗಿ ಮ್ಯಾಪ್ ಕಾಣಿಸ್ತಾ ಇದೆ. ನಾವು ಎಲ್ಲಿ ಬಗ್ಗಂಗೆ ಇಲ್ಲ, ಹಿಂಗೆ ನೋಡಿಕೊಂಡು ಹಿಂಗೆ ಸ್ಟ್ರೈಟ್ ನಾವು ಒಂದೇ ಸ್ಟ್ರೆಚ್ಚಲ್ಲಿ ಹೊಡಿತಾ ಇರ್ಬೋದು. ಬಗ್ಗೆ ಹಿಂಗೆ ನೋಡೋದು, ಮತ್ತು ತಲೆ ಹಿಂಗೆ ಬೆತ್ತೋದು, ಇದು ರಿಸ್ಕಿ, ಒಂಚೂರು ರಿಸ್ಕಿ ಅನಿಸುತ್ತೆ ನನಗೆ. ಹೈವೇ ಅಂದರೆ ಸ್ಪೀಡಲ್ಲಿದ್ದಾಗ ಹಿಂಗೆ ನೋಡಿಬಿಟ್ಟು ಹಿಂಗೆ ನೋಡೋದು, ಹಿಂಗೆ ನೋಡಿಬಿಟ್ಟು ಹಿಂಗೆ ನೋಡೋದು. ಬಟ್ ಇವಾಗ ಈ GPS ಮೌಂಟ್ ಇರೋದ್ರಿಂದ ಒಂದು ವಿಂಡ್ಶೀಲ್ಡು ವೈಬ್ರೇಷನ್ ಒಂಚೂರು ಕಮ್ಮಿ ಆಯಿತು ಅಂತ ನನಗೆ ಅನ್ನಿಸ್ತಾ ಇದೆ. ಒಂಚೂರು ಜಾಸ್ತಿ ಅಲ್ಲ, ಒಂಚೂರು ಕಮ್ಮಿ ಆಗಿದೆ ಅನ್ನಿಸ್ತಾ ಇದೆ. ಬಟ್ GPS ಮೌಂಟ್ ಓಕೆ. ಬಟ್ ನಮಗಿದು ಪ್ರೈಸ್ ಬಂದುಬಿಟ್ಟು 2000 ಇತ್ತು. ನಮ್ಗೆ ಹಾಯ್ ಮೋಟೋ ಡ್ರಿಫ್ಟ್ ಕಡೆಯಿಂದ ಡಿಸ್ಕೌಂಟ್ ಅಂತ ಹೇಳ್ಬಿಟ್ಟು ಅವರು 1600 ಪ್ಲಸ್ ಫಿಟ್ಟಿಂಗ್ ಚಾರ್ಜ್ ಒಂದು 100 ರೂಪೀಸ್, 1700 ಆಯ್ತದು. ನಾವು ಆಲ್ರೆಡಿ ಬೋಬೋ ಮೊಬೈಲ್ ಹೋಲ್ಡರ್ ಇತ್ತಲ್ವ, ಅದನ್ನೇ ಅಲ್ಲಿಗೆ ಫಿಟ್ ಮಾಡಿಸಿದ್ದೆ ಅಷ್ಟೇ. ಹ್ಯಾಂಡಲಲ್ಲಿ ತೆಗೆದುಬಿಟ್ಟು ಅಲ್ಲಿ ಫಿಟ್ ಮಾಡಿಸ್ದೆ. ಕೂಡ ಲುಕ್ ವೈಸು ಒಂಚೂರು ಬೆಟ್ರಾಗಿ ಕಾಣಿಸ್ತಾ ಇದೆ ಇವಾಗ. ಮ್ಯಾಕು ರೆಡಿ ಆಯ್ತಂತೆ, ಸರ್ವಿಸ್ ಸೆಂಟ್ರಿಂದ ಕಾಲ್ ಬಂದಿತ್ತು. ನಾವಿನ್ನು ಡೈರೆಕ್ಟ್ ಇವಾಗ ಆ್ಯಪಲ್ ಸರ್ವಿಸ್ ಸೆಂಟ್ರಿಗೆ ಹೋಗಿ ಮ್ಯಾಕ್ ತೊಗೊಂಡು ಮನೆಗೆ ಹೋಗ್ಬಿಡೋದು ಅಷ್ಟೇ. ನಮ್ಮ ಕೆಲಸ ಆಲ್ಮೋಸ್ಟು ಮುಗಿಯುತ್ತೆ. ಬೇಗ ಆಯಿತು ಕೆಲಸ, ಎಲ್ಲ ಕೆಲಸಗಳು.
ಅದನ್ನು ತಗೊಂಡು ನಮ್ಮ ಮನೆಗೆ ಹೋದರೆ ಸೇಫ್ಟಿ ಸೈಡು ಸಿಕ್ಕಾಪಟ್ಟೆ ಬೆಳಗ್ಗೆಯಿಂದ ಟ್ರಾಫಿಕ್ ಅಲ್ಲದೆ ಮುನ್ಗೆ ತೇಳಾಡ್ತಾ ಇದ್ದೀವಿ ಗುರು. ನೆಕ್ಸ್ಟು ಒಂದು 3-4 ಡೇಸಲ್ಲಿ ಮೇ ಬಿ ಬ್ರೇಕ್ಫಾಸ್ಟ್ ರೈಡ್ ಒಂದು ಮಾಡಬೇಕು. ಅದು ಏನಕ್ಕೆ ಮಾಡ್ತಾಯಿದ್ದೀನಿ ಅಂತ ಕೂಡ ಹೇಳ್ತೀನಿ ಆ್ಯಕ್ಚುಲಿ ನೆಕ್ಸ್ಟ್ ರೈಡಲ್ಲಿ. ತುಂಬ ರೀಸನ್ಸ್ ಇದ್ದಾವೆ, ಮಾತಾಡೋಣ ಅದ್ರ ನೆಕ್ಸ್ಟ್ ವೀಡಿಯೋದಲ್ಲಿ ಮಾತಾಡೋಣ ಅದ್ರ ಬಗ್ಗೆ. ಸದ್ಯಕ್ಕೆ ನಿಮಗೆ GPS ಮೌಂಟ್ ಹೆಂಗೆ ಅನ್ನಿಸ್ತೋ ಹೇಳ್ಬಿಡಿ. ಲುಕ್ಕು ನಾನು ಆ್ಯಕ್ಚುಲಿ ನೋಡಿ ಹೇಳಿ, ಹಳೆ ಲುಕ್ ಒಂದು ನ್ಯೂ ಲುಕ್ ಒಂದು ಎರಡು ನಾನು ಪಕ್ಕದಲ್ಲೇ ಹಾಕ್ತೀನಿ ನೋಡಿ. ನಿಮ್ಗೆ ಹೆಂಗೆ ಅನಿಸಿದೆಯೋ ಕಮೆಂಟ್ ಮೂಲಕ ತಿಳಿಸಿ. ನೋಡೋಕ್ಕೆ ಕೂಡ ನನಗೆ ಒಂಚೂರು ಡಿಫ್ರೆಂಟಾಗಿ ಹೊಡಿತಾ ಇದೆ ಫ್ರಂಟಿಂದ. ಯಾಕಂದರೆ ನಮ್ಗೆ ಮೇಯ್ನು ಕಾಕ್ಬಿಟ್ಟು ಫ್ರಂಟಿಂದ ಕಾಣಿಸೋದೇ ಲುಕ್ಕು. ಬೈಕು ತುಂಬ ನಿಲ್ಲಿಸಿ ನನಗೆ ಬೇಜಾರು ಹಾಕ್ಬಿಡ್ತಾಯಿದೆ ಗುರು. ಯಾವ ಅಪರೂಪ ಗಾಡಿ ತೆಗಿತಾಯಿದ್ರೆ ಹಾಕ್ಕೊಂಡು ಚಚ್ಚಬೇಕು ಅನ್ನೋ ಅಷ್ಟು ಫೀಲ್ ಬರುತ್ತೆ. ಹೋಗ್ಬೇಕು ಚೆನ್ನಾಗಿ, ಚೂರು ಲಾಂಗ್ ಹೋಗ್ಬೇಕು ಅಂತ. ಬಟ್ ಏನು ಮಾಡೋಣ, ನಮ್ಮ ಸಿಚುವೇಶನ್ ಆ ಥರ ಇಲ್ಲ. ಪ್ರಾಬ್ಲಮ್. ಮ್ಯಾಕೆಲ್ಲ ಇಸ್ಕೊಂಡಿದ್ದಾಯಿತು, ಎಲ್ಲ ಕೆಲಸ ಮುಗೀತು. ಸೂಪರ್. ಇವತ್ತು ಆ್ಯಕ್ಚುಲಿ ಬೆಳಗ್ಗೆ ಒಂಚೂರು ಡಿಸ್ಟರ್ಬೆನ್ಸ್ ಆಗಿದ್ದರೂ ಕೂಡ ಆಲ್ಮೋಸ್ಟ್ ಎಲ್ಲ ಕೆಲಸಗಳೆಲ್ಲ ಮುಗೀತು. ಹೋಗಿದ್ದು 3 ಕೆಲಸಗಳು ಮುಗಿಸ್ಕೊಂಡು ಸೇಫ್ಟಿಯಾಗಿ ಮನೆ ಸೇರ್ತಾ ಇದ್ದೀವಿ. ಇನ್ನೇನು ಜಸ್ಟು ಬಂದ್ವಿ ಅಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಒಂದು ಹೇಳೋದು ಮರೆತೆ, ನಿಮಗೆ ಹಿಮಾಲಯನ್ನು ಟೆಸ್ಟ್ ಡ್ರೈವ್ದು ವಿಡಿಯೋ ಬೇಕಾದರೆ ಖಂಡಿತ ಕಮೆಂಟ್ ಮೂಲಕ ತಿಳಿಸಿ. ಖಂಡಿತ ಟೆಸ್ಟ್ ಡ್ರೈವ್ ಮಾಡೋಣ. ನನಗೂ ಸೂಪರ್ ಎಕ್ಸೈಟೆಡ್ ಆಗಿದೆ, ನೋಡೋಣ ಹೆಂಗೆ ಇರುತ್ತೆ ಗಾಡಿ ಅಂತ. ನೀವು ಕಮೆಂಟ್ ಮಾಡಿ, ಮಾಡಿದ್ರೆ ಖಂಡಿತ ನಾನು ಆದಷ್ಟು ಬೇಗ ಮಾಡ್ತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್.